ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆಯಾಗಿದೆ. ನಿನ್ನೆಯಿಂದಲೇ ಪಾಸ್ ವಿತರಣೆ ಪ್ರಕ್ರಿಯೆ ಶುರುವಾಗಿದೆ. ಫ್ರೀ ಬಸ್ ಪಾಸ್ ಪಡೆದ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ಹಾಗಾದ್ರೆ 2 ದಿನಗಳಲ್ಲಿ ಎಷ್ಟು ಪಾಸ್ ವಿತರಣೆ ಆಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತ ಬಸ್ ಪಾಸ್. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನು ಕೊಡ್ತೇವೆ. ಫ್ರೀ ಬಸ್ ಪಾಸ್ ಪಡೆದ ವಿದ್ಯಾರ್ಥಿಗಳು ಫುಲ್ ಖುಷ್. ತುಂಬ ಒಳ್ಳೇದು. ನಮಗೆ ಹಿಂಗೆ ಇದ್ರೆ ನಮಗೆ ಏನಾದರೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ತುಂಬ ಹೆಲ್ಪ್ ಆಗ್ತಿದೆ. ಇವಾಗ ಉಳಿದಿದ್ದಲ್ಲೇ ಬುಕ್ಸು, ಪೆನ್ನು, ಬ್ಯಾಗು ಅವೆಲ್ಲ ತಗೊಂಡ್ತೀನಿ. ಡಿಕೆ ಶಿವಕುಮಾರ್ ಸಿಎಂ ಆದ ದಿನವೇ ರಾಜ್ಯದ ವಿದ್ಯಾರ್ಥಿಗಳಿಗೆಲ್ಲ ಫ್ರೀ ಬಸ್ ಪಾಸ್ ಯೋಜನೆ ಪ್ರಕಟಿಸಿದ್ರು. 10 ದಿನಗಳಲ್ಲಿ ಯೋಜನೆ ಜಾರಿಗೆ ಬಂದಿದೆ. ಕೆಎಸ್ಆರ್ಟಿಸಿ ನಿಗಮ ವ್ಯಾಪ್ತಿಯ 123 ಕೌಂಟರ್ಗಳಲ್ಲಿ ಫ್ರೀ ಬಸ್ ಪಾಸ್ ವಿತರಿಸಲಾಗ್ತಾ ಇದೆ. ಅತ್ತಿಬೆಲೆಯ ವಿದ್ಯಾರ್ಥಿ ರೋಹಿತ್ ಕುಮಾರ್ ಬಿಎಂಟಿಸಿ ವ್ಯಾಪ್ತಿಯಲ್ಲಿ ಮೊದಲ ಉಚಿತ ಬಸ್ ಪಾಸ್ ಪಡೆದಿದ್ದಾನೆ. ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ ಹಾಸನದ ಪಿಯು ವಿದ್ಯಾರ್ಥಿ ಆರ್ ವಿನಯ್ ಪ್ರಥಮವಾಗಿ ಪಾಸ್ ಪಡೆದಿದ್ದಾನೆ. ಫ್ರೀ ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಸ್ ಪಾಸ್ ಫ್ರೀ ಆಗಿದ್ದಕ್ಕೆ ನಮಗೆ ತುಂಬ ಯೂಸ್ ಆಗುತ್ತೆ. ಮನೆಯಿಂದ ಸ್ಕೂಲ್ಗೆ ತುಂಬ ಫ್ರೀ ಆಗಿರುತ್ತೆ. ಮತ್ತು ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ತುಂಬ ಒಳ್ಳೇದು. ನಮಗೆ ಹಿಂಗೆ ಇದ್ದರೆ ನಮಗೆ ಏನಾದರೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅದು ತುಂಬ ಯೂಸ್ಫುಲ್ ಇದೆ. ನಿನ್ನೆ ಇವತ್ತು ಎಷ್ಟು ಫ್ರೀ ಬಸ್ ಪಾಸ್ ವಿತರಿಸಲಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2 ದಿನಗಳಲ್ಲಿ 2764 ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ವಿತರಿಸಲಾಗಿದೆ. ಇಂದು ಒಂದೇ ದಿನ 1943 ಹಾಗೂ ನಿನ್ನೆ 821 ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ವಿತರಣೆ ಮಾಡಲಾಗಿದೆ. ಇದರಲ್ಲಿ ಎನ್ಡಬ್ಲ್ಯೂಕೆಆರ್ಟಿಸಿ 995, ಕೆಎಸ್ಆರ್ಟಿಸಿ 860, ಕೆಕೆಆರ್ಟಿಸಿ 641 ಹಾಗೂ ಬಿಎಂಟಿಸಿ ಮೂಲಕ 268 ವಿದ್ಯಾರ್ಥಿ ಪಾಸ್ಗಳ ವಿತರಣೆ ಮಾಡಲಾಗಿದೆ. ಉಚಿತ ಬಸ್ ಪಾಸ್ ನೀಡ್ತಾ ಇರೋದಕ್ಕೆ ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬಾ ಒಳ್ಳೇದಾಗತ್ತೆ, ಅನುಕೂಲ ಆಗುತ್ತೆ. ಈಗ ಎಲ್ಲರೂ ಬೇರೆ ಕಡೆ ಹೋಗಬೇಕು, ಟ್ಯೂಷನ್ಗೆ ಹೋಗಬೇಕು, ಅದಕ್ಕೆ ದಿನದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಈ ಬಸ್ ಪಾಸ್ ಕೊಡೋದ್ರಿಂದ ಉಳಿತಾಯ ಆಗುತ್ತೆ. ಅದನ್ನು ಬುಕ್ಸು ಇದಕ್ಕೆ ಯೂಸ್ ಮಾಡ್ಕೋಬೋದು. ಇಷ್ಟು ದಿನ ವಿದ್ಯಾರ್ಥಿಗಳು ಬಸ್ ಪಾಸ್ಗೆ ಹಣ ನೀಡಬೇಕಾಗಿತ್ತು. ಆದ್ರೀಗ ಉಚಿತವಾಗಿ ಪಾಸ್ ಸಿಗ್ತಾ ಇರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.